ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ಮರುಭೂಮಿಯ ಮಧ್ಯದಲ್ಲಿ ಒಂದು ಹೊಸ ನದಿಯನ್ನ ಹರಿಸಲು ಸಾಧ್ಯನಾ? ಬರೀ ಮರಳು ತುಂಬಿರೋ ಮರುಭೂಮಿನ ಹಸಿರು ಕೃಷಿ ಭೂಮಿಯನ್ನಾಗಲು ಮಾಡಲು ಸಾಧ್ಯನಾ? ಹೌದು. ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಈಜಿಪ್ಟ್ ಮಾನವ ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ಎಂಜಿನಿಯರಿಂಗ್ ಯೋಜನೆಯೊಂದಕ್ಕೆ ಕೈ ಹಾಕಿದೆ. ಅದೇ ನ್ಯೂ ಡೆಲ್ಟಾ ಪ್ರಾಜೆಕ್ಟ್. ಇದನ್ನ ತುಂಬಾ ಜನ ಮರುಭೂಮಿಯಲ್ಲಿ ಉದಯಿಸುತ್ತಿರೋ ಎರಡನೇ ನೈಲ್ ನದಿ ಅಂತಾನೆ ಕರೀತಿದ್ದಾರೆ. ಹೌದು, ಸುಮಾರು 5.2 ಬಿಲಿಯನ್ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರೋ ಈ ಕೃತಕ ನದಿ ಉದ್ದೇಶವೇನು? ಇದು ಹೇಗೆ ಕೆಲಸ ಮಾಡುತ್ತೆ? ಮತ್ತೆ ಇದು ನಿಜಕ್ಕೂ ಈಜಿಪ್ಟ್ನ ಭವಿಷ್ಯವನ್ನು ಬದಲಾಯಿಸುತ್ತಾ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದನ್ನ ನೋಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಈಜಿಪ್ಟ್ನಲ್ಲಿ ಅನುಭವಿಸುತ್ತಿರುವ ಬಿಕ್ಕಟ್ಟೇನು? ಈಜಿಪ್ಟ್ನಲ್ಲಿ ಆಕ್ಚುಲ್ ಆಗಿರೋ ಪ್ರಾಬ್ಲಮ್ ಏನು? ಈ ಬೃಹತ್ ಯೋಜನೆಗೆ ಮೂಲ ಕಾರಣ ಏನು ಅಂತ ತಿಳಿಯೋಣ. ನಾವು ಈಜಿಪ್ಟ್ನ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಬೇಕು. ಎಸ್, ಈಜಿಪ್ಟ್ ಎಂದ ತಕ್ಷಣ ನೆನಪಾಗೋದು ನೈಲ್ ನದಿ. ಸಾವಿರಾರು ವರ್ಷಗಳಿಂದ ಈಜಿಪ್ಟ್ನ 95% ಜನರು ಮತ್ತು ಕೃಷಿ ಕೇವಲ ಈ ಒಂದೇ ನದಿಯ ಮೇಲೆ ಅವಲಂಬಿತವಾಗಿದೆ. ಆದರೆ ಈಗ ಕಾಲ ಬದಲಾಗಿದೆ. ಈಜಿಪ್ಟ್ನ ಜನಸಂಖ್ಯೆ 10 ಕೋಟಿಗೂ ಮೀರಿದೆ. ದೇಶದಲ್ಲಿ ಪ್ರಮುಖ ಆಹಾರವಾದ ಗೋಧಿಗಾಗಿ ಈಜಿಪ್ಟ್ ವಿದೇಶಗಳ ಮೇಲೆ, ವಿಶೇಷವಾಗಿ ರಷ್ಯಾ ಮತ್ತು ಉಕ್ರೇನ್ ಮೇಲೆ ಅವಲಂಬಿತವಾಗಿದೆ. ಇತ್ತೀಚಿನ ಯುದ್ಧಗಳಿಂದಾಗಿ ಆಹಾರ ಧಾನ್ಯಗಳ ಬೆಲೆ ಕೂಡ ಗಗನಕ್ಕೇರಿದೆ. ಜೊತೆಗೆ ಸಮುದ್ರ ಮಟ್ಟ ಕೂಡ ಏರಿಕೆಯಾಗಿದೆ. ಈ ನೈಲ್ ನದಿ ಇದೆಯಲ್ವಾ, ಹಳೆ ಡೆಲ್ಟಾ ಭಾಗದಲ್ಲಿ ಸಮುದ್ರದ ಉಪ್ಪು ನೀರು ಸೇರಿಕೊಳ್ತಿದ್ದು ಹಳೆಯ ಕೃಷಿ ಭೂಮಿ ನಶಿಸುತ್ತಿದೆ. ಈ ಎಲ್ಲಾ ತೊಂದರೆಗಳಿಗಾಗಿ ಉತ್ತರವಾಗಿ ಈಜಿಪ್ಟ್ ಸರ್ಕಾರ ಕಂಡುಕೊಂಡ ಬೃಹತ್ ಪರಿಹಾರವೇ ಈ ನ್ಯೂ ಡೆಲ್ಟಾ ಪ್ರಾಜೆಕ್ಟ್. ಈ ಯೋಜನೆಯ ಹಿಂದಿರುವ ಎಂಜಿನಿಯರಿಂಗ್ ಸೋಜಿಗವನ್ನು ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ. ಎಸ್, ವೆಸ್ಟರ್ನ್ ಡೆಸರ್ಟ್ ಅಂದ್ರೆ ಪಶ್ಚಿಮ ಮರುಭೂಮಿಯಲ್ಲಿ ಸುಮಾರು 2.2 ಮಿಲಿಯನ್ ಎಕರೆ, 22 ಲಕ್ಷ ಎಕರೆ ಮರುಭೂಮಿಯನ್ನ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವುದು ಇದರ ಗುರಿ. ಇದಕ್ಕಾಗಿ ಈಜಿಪ್ಟ್ 114 ಕಿಲೋಮೀಟರ್ನಿಂದ 160 ಕಿಲೋಮೀಟರ್ ಉದ್ದದ ಕೃತಕ ನದಿಯನ್ನು, ಆರ್ಟಿಫಿಷಿಯಲ್ ರಿವರ್ ತೋಡುತ್ತಿದೆ. ಇದರಲ್ಲಿ ನೀರು ಎಲ್ಲಿಂದ ಬರುತ್ತದೆ? ಇಲ್ಲೇ ಇದೆ ಅಸಲಿ ತಂತ್ರಜ್ಞಾನ. ಈಜಿಪ್ಟ್ ನೈಲ್ ನದಿಯ ನೇರ ನೀರನ್ನು ಮಾತ್ರ ಬಳಸುತ್ತಿಲ್ಲ, ಬದಲಿಗೆ ನಗರಗಳು ಮತ್ತು ಕೃಷಿಯಿಂದ ವ್ಯರ್ಥವಾಗಿ ಸಮುದ್ರಕ್ಕೆ ಹೋಗುತ್ತಿದ್ದ ತ್ಯಾಜ್ಯ ನೀರನ್ನು, ಅಂದ್ರೆ ಅಗ್ರಿಕಲ್ಚರ್ ಡ್ರೈನೇಜ್ ವಾಟರ್, ಸಂಗ್ರಹಿಸಿ ಮರುಬಳಕೆ ಮಾಡ್ತಿದೆ. ವಿಶ್ವ ದಾಖಲೆಯ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಈ ನೀರನ್ನು ಶುದ್ಧೀಕರಿಸಲು ಈಜಿಪ್ಟ್ನಲ್ಲಿ ಅಲ್ ಹಮಮ್ ಎಂಬ ಬೃಹತ್ ನೀರು ಶುದ್ಧೀಕರಣ ಘಟಕವನ್ನು ನಿರ್ಮಿಸಲಾಗಿದೆ. ಇದು ದಿನಕ್ಕೆ ಲಕ್ಷಾಂತರ ಕ್ಯೂಬಿಕ್ ಮೀಟರ್ ನೀರನ್ನು ಸಂಸ್ಕರಿಸುತ್ತಿದೆ. ಮತ್ತೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಜಾಗ ಪಡ್ಕೊಂಡಿದೆ. ಇಷ್ಟೇ ಅಲ್ಲ, ಮರುಭೂಮಿಯಲ್ಲಿ ವಿಪರೀತ ಬಿಸಿಲಿರೋದ್ರಿಂದ ನೀರು ಆವಿಯಾಗದಂತೆ ತಡೆಯಲು ಕಿಲೋಮೀಟರ್ ಗಟ್ಟಲೆ ಉದ್ದದ ಬೃಹತ್ ಭೂಗತ ಪೈಪ್ಲೈನ್ ಗಳನ್ನ ಬಳಸಲಾಗ್ತಿದೆ. ಈ ಯೋಜನೆಯಿಂದ ಈಜಿಪ್ಟ್ಗೆ ಸಿಗುವ ಲಾಭಗಳೇನು? ಆಹಾರ ಭದ್ರತೆ. ಈಜಿಪ್ಟ್ ತನ್ನ ದೇಶಕ್ಕೆ ಬೇಕಾದ ಗೋಧಿ, ಜೋಳ ಮತ್ತು ತರಕಾರಿಗಳನ್ನು ತಾನೇ ಬೆಳೆದುಕೊಳ್ಳಬಹುದು. ಉದ್ಯೋಗ ಸೃಷ್ಟಿ, ಲಕ್ಷಾಂತರ ಯುವಕರಿಗೆ ಕೃಷಿ, ಸಾರಿಗೆ ಮತ್ತು ಆಹಾರ ಸಂಸ್ಕರಣಾ ವಲಯದಲ್ಲಿ ಹೊಸ ಉದ್ಯೋಗಗಳು ಸಿಗಲಿವೆ. ಹೊಸ ನಗರಗಳ ನಿರ್ಮಾಣ, ಮರುಭೂಮಿಯಲ್ಲಿ ಕೇವಲ ಕೃಷಿಯಷ್ಟೇ ಅಲ್ಲ, ಹೊಸ ಮನೆಗಳು, ಗೋದಾಮುಗಳು ಮತ್ತು ಕೈಗಾರಿಕಾ ವಲಯಗಳನ್ನು ನಿರ್ಮಿಸಿ ಜನಸಂಖ್ಯೆ ಒತ್ತಡವನ್ನು ಕೂಡ ಕಡಿಮೆ ಮಾಡಲಾಗ್ತಿದೆ. ಈಗಾಗಲೇ ಸ್ಯಾಟಲೈಟ್ ಚಿತ್ರಗಳಲ್ಲಿ ಮರಳಿನ ಮಧ್ಯೆ ಹಸಿರು ಬಣ್ಣದ ವೃತ್ತಾಕಾರದ ದೊಡ್ಡ ದೊಡ್ಡ ಹುಲ್ಲುಗಳು ಕಣ್ಣಿಗೆ ಕಾಣಿಸ್ತಿದೆ. ಯೋಜನೆ ವೇಗವಾಗಿ ಸಾಗ್ತಾ ಇದೆ. ಯೋಜನೆ ಕೇಳಲು ಆಕರ್ಷಕವಾಗಿದ್ದರೂ ತಜ್ಞರು ಮತ್ತು ವಿಮರ್ಶಕರು ಕೆಲವೊಂದು ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನೀರಿನ ಅಭಾವ, ಅಂದ್ರೆ ಈಜಿಪ್ಟ್ ಈಗಾಗಲೇ ತೀವ್ರ ನೀರಿನ ಕೊರತೆಯನ್ನು ಎದುರಿಸ್ತಿದೆ. ಅಲ್ಲದೆ ನೈಲ್ ನದಿಯ ಮೇಲ್ಭಾಗದಲ್ಲಿ ಎಥಿಯೋಪಿಯಾ ನಿರ್ಮಿಸಿರುವ ಅಂದ್ರೆ ಗೆರ್ಡ್ ಡ್ಯಾಮ್ನಿಂದಾಗಿ ಈಜಿಪ್ಟ್ಗೆ ಬರುವ ನೀರಿನ ಪ್ರಮಾಣ ಕಡಿಮೆಯಾಗುವ ಭೀತಿ ಇದೆ. ಅತಿಯಾದ ವೆಚ್ಚ, ಅಂದ್ರೆ ಸಾಲದ ಸುಳಿಯಲ್ಲಿ ಇರುವ ಈಜಿಪ್ಟ್ಗೆ ಇಷ್ಟೊಂದು ದೊಡ್ಡ ಮೊತ್ತದ ಯೋಜನೆಗಳು ಆರ್ಥಿಕವಾಗಿ ಹೊರೆಯಾಗಬಹುದು ಎಂಬ ವಾದವೂ ಇದೆ. ಪರಿಸರದ ಮೇಲಿನ ಪರಿಣಾಮ. ಹೌದು, ವಿಶ್ವದಲ್ಲಿ ಅತ್ಯಂತ ಒಣ ಪ್ರದೇಶವಾದ ಸಹಾರಾ ಮರುಭೂಮಿಯಲ್ಲಿ ಇಷ್ಟೊಂದು ನೀರನ್ನು ಪಂಪ್ ಮಾಡುವುದು ದೀರ್ಘಕಾಲದವರೆಗೆ ಪರಿಸರಕ್ಕೆ ಸೂಕ್ತವೇ ಎಂಬ ಅನುಮಾನಗಳು ಇವೆ. ಮಾನವನು ತನ್ನ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಶಕ್ತಿಯಿಂದ
ಪ್ರಕೃತಿಯ ಸವಾಲುಗಳನ್ನು ಹೇಗೆ ಎದುರಿಸಬಹುದು ಎಂಬುದಕ್ಕೆ ಈಜಿಪ್ಟ್ನ ನ್ಯೂ ಡೆಲ್ಟಾ ಪ್ರಾಜೆಕ್ಟ್ ಒಂದು ದೊಡ್ಡ ಉದಾಹರಣೆ. ಇದು ಯಶಸ್ವಿಯಾದರೆ ವಿಶ್ವದ ಇತರ ಮರುಭೂಮಿ ದೇಶಗಳಿಗೂ ಇದೊಂದು ಮಾದರಿಯಾಗಲಿದೆ. ನಿಮ್ಮ ಪ್ರಕಾರ ಮರುಭೂಮಿಯಲ್ಲಿ ಕೃತಕ ನದಿ ಹರಿಸಿ ಕೃಷಿ ಮಾಡುವುದು ಸಾಧಿಸಬಹುದಾದ ಪವಾಡವೇ ಅಥವಾ ಇದು ವ್ಯರ್ಥ ಸಾಹಸವೇ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೂ ಕೂಡ ಶೇರ್ ಮಾಡಿ. ಆಸಕ್ತಿದಾಯಕ ಜಾಗತಿಕ ವಿಷಯಗಳೊಂದಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.